ರಾಜ್ಯದಲ್ಲಿ ಗ್ಯಾಸ್ ಗೀಜರ್ನ ದುರಂತಗಳು ಹೆಚ್ಚಾಗ್ತಾ ಇದೆ. ನಮಗೆ ತಕ್ಷಣಕ್ಕೆ ಬಿಸಿ ನೀರು ಬೇಕು, ಹಾಗಾಗಿ ಗ್ಯಾಸ್ ಗೀಜರ್ನ ಮೊರೆ ಹೋಗ್ತೀವಿ. ಹಾಗಾದ್ರೆ ಗ್ಯಾಸ್ ಗೀಜರ್ ಬಳಸ್ತಾ ಇದ್ದೀರಾ? ಈ ಸುದ್ದಿಯನ್ನು ಗಮನಿಸಿ. ಗ್ಯಾಸ್ ಗೀಜರ್ ಬಳಸುವವರೇ ಎಚ್ಚರ ಎಚ್ಚರ, ಬಿ ಕೇರ್ಫುಲ್. ಗ್ಯಾಸ್ ಗೀಜರ್ನ ಬಳಸ್ತಾ ಇದ್ರೆ ಇವುಗಳನ್ನು ನೀವು ಗಮನಿಸಬೇಕು. ಗೀಜರ್ ಅಳವಡಿಸಿರುವ ಜಾಗದಲ್ಲಿ ವೆಂಟಿಲೇಟರ್ ಇರಬೇಕು. ಹೊರಗಡೆಯಿಂದ ಗಾಳಿ ಒಳಗೆ ಬರ್ತಾ ಇರಬೇಕು, ಒಳಗಿಂದ ಗಾಳಿ ಹೊರಗೆ ಹೋಗ್ತಾ ಇರಬೇಕು. ಅಲ್ಲಲ್ಲಿ ಗ್ಯಾಸ್ ಗೀಜರ್ನ ದುರಂತಗಳು ವರದಿಯಾಗ್ತಾ ಇದೆ. ಗ್ಯಾಸ್ ಗೀಜರ್ ಅಳವಡಿಸಿರುವ ಜಾಗದ ಮೇಲೆ ಭಾರಿ ನಿಗಾ ಇರಲಿ. ವಿಶಾಲವಾದ ಬಾತ್ರೂಮ್ ಹೊಂದಿದ್ದರೆ ಉತ್ತಮ. ಸ್ವಲ್ಪ ದೊಡ್ಡದಾದಂತಹ ಬಾತ್ರೂಮ್ ಇದ್ರೆ ಒಳ್ಳೆಯದು. ಗ್ಯಾಸ್ ಗೀಜರ್ ಬಾತ್ರೂಮ್ ಹೊರಗಡೆ ಅಳವಡಿಸಿದ್ರೆ ಇನ್ನೂ ಉತ್ತಮ. ಅದನ್ನು ನೀವು ಹೊರಗಡೆನೆ ಅಳವಡಿಸಿದ್ರೆ ಇನ್ನೂ ಉತ್ತಮ. ಕರ್ನಾಟಕದಲ್ಲಿ ಗ್ಯಾಸ್ ಗೀಜರ್ ಸೋರಿಕೆ ದುರಂತ ಹೆಚ್ಚಾಗ್ತಿದೆ. ಗುಣಮಟ್ಟ ಕಂಪನಿಯ ಗ್ಯಾಸ್ ಗೀಜರನ್ನೇ ಬಳಸೋದಕ್ಕೆ ಪ್ರಯತ್ನ ಪಡಿ. ಅದು ಬಿಟ್ಟು ಕಂಡು ಜಾಗದಲ್ಲಿ ಸಣ್ಣ ಮಟ್ಟಗಿನ ಗ್ಯಾಸ್ ಗೀಜರನ್ನು ತೆಗೆದುಕೊಂಡು ಬಂದು ಅದರಲ್ಲೇನಾದರೂ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಕಂಡು ಬಂದರೆ, ಸೋರಿಕೆ ಆಗುವಂತಹದ್ದೋ ಅಥವಾ ಬೇರೆ ತರಹದ ಏನಾದರೂ ದೋಷಗಳು ಕಂಡು ಬಂದರೆ ಎಕ್ಸ್ಪರ್ಟ್ಗಳನ್ನು, ಆಯಾ ಕಂಪನಿಗಳ ಎಕ್ಸ್ಪರ್ಟ್ಗಳನ್ನು ಕರೆಸಿ ಅದರ ಬಗ್ಗೆ ನೀವು ಸ್ವಲ್ಪ ನಿಗಾ ಇಟ್ಟುಕೊಳ್ಳಬೇಕಾಗಿ ಬರುತ್ತದೆ. ಅಲ್ಲಲ್ಲಿ ಗ್ಯಾಸ್ ಗೀಜರ್ನ ದುರಂತಗಳು ಹೆಚ್ಚಾಗ್ತಾ ಇದೆ. ಇವತ್ತು ನಮ್ಮ ಈ ಹಿಂದಿನ ಬುಲೆಟಿನ್ನಲ್ಲೂ ಕೂಡ ವರದಿಯನ್ನು ಹೇಳಿದ್ವಿ. 2 ಹೆಣ್ಣು ಮಕ್ಕಳು, ಪಾಪ ಸಹೋದರಿಯರು, ಬಾತ್ರೂಮ್ನಲ್ಲಿ ಸ್ನಾನ ಮಾಡಿದ್ರು. ಗ್ಯಾಸ್ ಲೀಕ್ ಆಗಿದೆ. ನೋಡಿ, ಗ್ಯಾಸ್ ಲೀಕ್ ಆದಾಗ ಕರೆಂಟ್ ಶಾಕ್ ಏನು ಹೊಡೆಯೋದಿಲ್ಲ. ಗ್ಯಾಸ್ ಲೀಕ್ ಆದಾಗ ಅದರಲ್ಲಿ ಒಂಥರದ ವಿಚಿತ್ರ ಅನಿಲಗಳು ಸೂಸುತ್ತೆ. ಆ ಅನಿಲಗಳು ನಮ್ಮ ಶ್ವಾಸಕೋಶಕ್ಕೆ ಸೇರಿದಾಗ ಕಿರಿಚಾಡೋದಕ್ಕೂ ಆಗಲ್ಲ. ಅಮ್ಮ ಬಾಗಿಲು ತೆಗೀರಿ ಅಂತಲೂ ಕೂಡ ಹೇಳೋದಕ್ಕೆ ನಿಮಗೆ ಸಮಯಾವಕಾಶ ಇರೋದಿಲ್ಲ. ಕಿರುಚೋದಕ್ಕೂ ಕೂಡ ನಿಷೇಧಿಸಲಾಗುತ್ತೆ. ನಿಮ್ಮ ವಿಚಿತ್ರವಾದಂಥ ಅನಿಲ ನಿಮ್ಮ ಶ್ವಾಸಕೋಶಕ್ಕೆ ತಲುಪಿದಾಗ ಕಿರುಚೋದಕ್ಕೂ ಕೂಡ ನಿಮ್ಮನ್ನು ಅನುಮತಿಸೋದಿಲ್ಲ. ನಿಶಬ್ದರಾಗಿ ಸಾಯ್ತೀರಿ ಒಳಗಡೆ. ಈ ಥರದ ದುರಂತಗಳು ಕರ್ನಾಟಕದಲ್ಲಿ ಎಲ್ಲೂ ಆಗಬಾರ್ದು. ಈಗಾಗಲೇ ಒಂದಷ್ಟು ದುರಂತಗಳಾಗಿದ್ದಾವೆ. ಗ್ಯಾಸ್ ಗೀಜರ್ ಬೇಕು, ಹೌದು. ಆದರೆ ಅದು ತೆಗೆದುಕೊಳ್ಳುವಾಗ ನೀವು ಗಮನಿಸಬೇಕಾದಂತಹ ಒಂದಷ್ಟು ಅಂಶಗಳಿದ್ದಾವೆ. ನಿಮ್ಮ ಬಾತ್ರೂಮ್ ಚಿಕ್ಕದು, ಅಲ್ಲಿ ವೆಂಟಿಲೇಟರ್ ವ್ಯವಸ್ಥೆಗಳಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಗ್ಯಾಸ್ ಗೀಜರನ್ನು ಬಾತ್ರೂಮ್ ಒಳಗಡೆ ನೀವು ಅಳವಡಿಸ್ತೀರಿ. ಆದರೆ ಹೊರಗಡೆಯಿಂದ ಗಾಳಿ ಹೊರಗೆ ಬರೋದಿಲ್ಲ, ಒಳಗಿಂದ ಗಾಳಿ ಹೊರಗೆ ಹೋಗೋದಿಲ್ಲ. ಅಂದರೆ ಅಲ್ಲಿ ದುರಂತಗಳಾಗೋ ಸಾಧ್ಯತೆಗಳಿದ್ದಾವೆ. ಒಂದು ಸ್ವಲ್ಪ ವಿಶಾಲವಾದಂತಹ ಬಾತ್ರೂಮ್ ಇದ್ರೂ ಇನ್ನೂ ಉತ್ತಮ. ಇನ್ನು ಒಳ್ಳೆ ಬ್ರ್ಯಾಂಡೆಡ್ ಕಂಪನಿಯ ಗೀಜರನ್ನು ಬಳಸೋದಾದರೆ ಉತ್ತಮ. ಸಣ್ಣ ಮಕ್ಕಳಿರ್ತಾರೆ, ವೃದ್ಧೆಯರಿರ್ತಾರೆ, ಬಾಣಂತಿ ಹೆಣ್ಮಕ್ಳಿರ್ತಾರೆ. ಬಾಣಂತಿ ಹೆಣ್ಮಕ್ಳಿಗೆ ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಒಂದು ಸಣ್ಣ ವಿಷಾನಿಲ ಸಾಕಾಗುತ್ತೆ ಅವರಿಗೆ, ಹೆಚ್ಚೇನು ಬೇಡ. ಭಾರಿ ದುರಂತ ಸಂಭವಿಸುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಕರ್ನಾಟಕದ ಜನತೆಗೆ ಫ್ರೀಡಮ್ ಟಿವಿ ಆಗ್ರಹಿಸೋದು ಇಷ್ಟೇ. ನೀವು ತೆಗೆದುಕೊಳ್ಳುವಂತಹ ಯಾವುದೇ ವಸ್ತು ಇರಲಿ, ಅದು ಗುಣಮಟ್ಟದ್ದಾಗಿರಲಿ, ಅದರಲ್ಲೂ ಕೂಡ ಜೀವನಕ್ಕೆ ಘಾಸಿಗೊಳಿಸುವ ಮತ್ತು ಅನಾಹುತವನ್ನು ಸೃಷ್ಟಿ ಮಾಡುವ ಈ ತರಹದ ಉಪಕರಣಗಳನ್ನು ತೆಗೆದುಕೊಳ್ಳುವಾಗ ಜಾಗೃತೆ ವಹಿಸಿ. ನಿಮ್ಮ ಮಕ್ಕಳ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಎಚ್ಚರಿಕೆಯಿಂದ ಇರಿ. ಅಲ್ಲಲ್ಲಿ ಗ್ಯಾಸ್ ಸೋರಿಕೆ ದುರಂತಗಳು ಸಂಭವಿಸ್ತಾ ಇದೆ. ಗ್ಯಾಸ್ ಗೀಜರ್ ಅಳವಡಿಸಿರುವಂತಹ ಜಾಗದಲ್ಲಿ ಒಂದು ಸ್ವಲ್ಪ ನಿಗಾ ಇರಲಿ. ಇನ್ನು ಇದನ್ನು ಆನ್ ಮಾಡಿ ಬಿಸಿನೀರೆಲ್ಲ ಬಂದ ನಂತರ ಅದನ್ನು ಆಫ್ ಮಾಡಿನೇ ಒಳಗೆ ನೀವು ಸ್ನಾನಕ್ಕೆ ಹೋಗಬೇಕು. ದುರಂತಗಳು ಆಗದೇ ಇರಬೇಕು ಅಂದರೆ ಈ ಕೆಲಸನ ಮಾಡಿ. ಆನಲ್ಲಿ ಇಟ್ಕೊಂಡೆ ನೀವು ಸ್ನಾನ ಮಾಡ್ತಿರ್ಬೇಕಾದ್ರೆ ಏನಾದರೂ ಈ ವಿಚಿತ್ರ ಅದರ ಅನಿಲ ಏನಾದರೂ ಸೋರಿಕೆ ಆದರೆ ನಿಮಗೆ ಮಾತನಾಡೋದಕ್ಕೂ ಕೂಡ ಅದು ಅವಕಾಶ ಕೊಡೋದಿಲ್ಲ. ನಿಮ್ಮ ಜೀವಕ್ಕೆ ಮತ್ತು ಜೀವನಕ್ಕೆ ಘಾಸಿಯಾಗಬಹುದು. ಎಚ್ಚರ ಎಚ್ಚರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.